ಮುಲ್ಲಾಗಳ ಬಗ್ಗೆ ಅವಹೇಳನ ಆರೋಪದ ಅಡಿಯಲ್ಲಿ ಸಿಟಿ ರವಿ ಮನೆಯ ಮುಂದೆ ಹೈಡ್ರಾಮಾ ನಡೀತಾ ಇದೆ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡೋದಕ್ಕೆ ಪೊಲೀಸರು ಆಗಮಿಸಿದ್ರು. ಚಿಕ್ಕಮಗಳೂರಿನ ಸಿಟಿ ರವಿ ಮನೆ ಮುಂದೆ ಹೈಡ್ರಾಮಾ ಆಗಿದೆ. ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿದ್ದೀರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು FIR ಕಾಪಿ ಕೊಡಿ, ಆಮೇಲೆ ನೋಟಿಸ್ ಅನ್ನ ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಟಿಸ್ ಅನ್ನ ನೀಡೋದಕ್ಕೆ ಬಂದಂತಹ ಪೊಲೀಸರ ಬಳಿ ಎಲ್ಲರ ಮನೆಗೂ ಹೀಗೆ ಹೋಗ್ತೀರಾ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತನಿಖಾಧಿಕಾರಿ ಬಿಟ್ಟು ನೋಟಿಸ್ ತಂದಿರುವಂತಹ ಬೇರೆ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಗರಂ ಆಗಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಮುಲ್ಲಾಗಳ ವಿರುದ್ಧ ಅವಹೇಳನಕಾರಿಯಾಗಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಸಿಟಿ ರವಿ ಮನೆಯ ಮುಂದೆ ಹೈಡ್ರಾಮಾ ಆಗಿದೆ. ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡೋದಕ್ಕೆ ಪೊಲೀಸರು ಆಗಮಿಸಿದ್ರು. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಕಂಪ್ಲೇಂಟ್ ಏನೂ ಇಲ್ಲ. ಮೆಟೀರಿಯಲ್ ಅದರಲ್ಲಿ ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟ್ ಅಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗ್ಲಿ, ತನಿಖೆ ಮಾಡೋದೇ, ಅರೆಸ್ಟ್ ಮಾಡೋದಾಗ್ಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ ಬಿಡಿ, ಬರ್ತೀವಿ. ನಾವು ನಾಳೆ ನಾಡದಲ್ಲಿ ಬರ್ತೀವಿ. ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಸಮಾಜದಲ್ಲಿ ಏನಾದ್ರೆ ಒಂದು ಒಳ್ಳೆ ಸ್ಥಾನ ಇದೆಯಾ ಅವನಿಗೆ? ಒಂದ್ ಸೆಕೆಂಡ್, ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿಸ್ತಾರೆ. ಪೊಲೀಸರು ನೋಟಿಸ್ ಅನ್ನ ಕೊಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ MLC ಸಿಟಿ ರವಿ ನೋಟಿಸ್ ಅನ್ನ ಸ್ವೀಕರಿಸಿಲ್ಲ. ಸಿಟಿ ರವಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ನೋಟಿಸ್ ಅನ್ನ ಕಿತ್ತೆಸೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಮನೆ ಮುಂದೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಸಿಟಿ ರವಿ ಮನೆ ಮುಂದೆ ಪೊಲೀಸರ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಪೊಲೀಸರು ಹೋಗುವ ಸಂದರ್ಭದಲ್ಲಿ ವಕೀಲರ ಜೊತೆಗೆ ಮಾತಿನ ಚಕಮಕಿ ಆಗಿದೆ. ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತಿಸಬೇಡಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. You are insulting the IO and you are obstructing my duty. ನೀವು ನೋಟಿಸ್ You are insulting the IO and you are obstructing my duty. ನೀವು ನೋಟಿಸ್ ಏನಾಯ್ತು? ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ಸಿಟಿ ರವಿಯವರ ಮನೆಯ ಮುಂದೆ ಹೈಡ್ರಾಮಾ ಆಗಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಮುಲ್ಲಾಗಳ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ರು ಅನ್ನೋ ಕಾರಣಕ್ಕೆ ನೋಟಿಸ್ ಅನ್ನ ನೀಡೋದಕ್ಕೆ ಪೊಲೀಸರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನೋಟಿಸ್ ನೀಡೋದಕ್ಕೆ ಬಂದಂತಹ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನೋಟಿಸ್ ಅನ್ನು ಸ್ವೀಕರಿಸಿಲ್ಲ. ಆಗ ಮನೆ ಮುಂದೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಆಗ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಆ ನೋಟಿಸ್ ಅನ್ನ ಕಿತ್ತೆಸೆದಿದ್ದಾರೆ. ಜೊತೆಗೆ ಪೊಲೀಸರ ಜೊತೆಗೆ ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ಸಿಟಿ ರವಿ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ಸಿಟಿ ರವಿ ಅವರ ನಿವಾಸಕ್ಕೆ ಬಂದಂತಹ ನೋಟಿಸ್ ಕೊಡೋದಕ್ಕೆ ಬಂದಂತಹ ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡಬೇಡಿ, ದಿನ ಹೀಗೆ ಇರೋದಿಲ್ಲ, ನಾಳೆ ಕಾಲ ಬದಲಾಗುತ್ತೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಸಿಟಿ ರವಿ ಕೊಟ್ಟಿದ್ರು ಮುಲ್ಲಾಗಳ ವಿರುದ್ಧ.
ದೆಹಲಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿಗಳ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಸಿಟಿ ರವಿಯವರು ಈ ಪ್ರತಿಭಟನೆಯಲ್ಲಿ ಆಡಿರುವಂತಹ ಮಾತು, ಮುಲ್ಲಾಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿದೆ, ಹೈಡ್ರಾಮಾ ಆಗಿದೆ. ಪ್ರೊಸೀಜರ್ ಮಾಡೋದಿರ್ಬೋದು, ಬಟ್ ಅಂಟಿಸೋ ಅಂತ ಅವಶ್ಯಕತೆ ಇರಲಿಲ್ಲ. ನಾವು ಡೇಟ್ ಚೇಂಜ್ ಮಾಡಿಕೊಟ್ಟು ನಾವೇ ತಗೊಳ್ತೀವಿ ಅಂತವಲ್ಲ. ನಾವು ಸಿಟಿ ರವಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಠಾಣೆಗೆ ಹಾಜರಾಗ್ತೀನಿ, ತನಿಖೆಗೆ ಸಹಕಾರ ಮಾಡ್ತೀನಿ, ನೋಟಿಸನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾವುದೇ ಪ್ರೊಸೀಡಿಂಗ್ಸಿಗೆ ಅಡ್ಡಿಪಡಿಸ್ತಾ ಇರೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಪೊಲೀಸರಿಗೆ ದಿನಾಂಕ ಚೇಂಜ್ ಮಾಡಿ ಅಂದರೆ ಆಗಲ್ಲ. ಅಂದರೆ ಯಾವ ಮಟ್ಟದ ಒತ್ತಡ ಇದೆ ಇವರಿಗೆ ಅನ್ನೋದು ನಮಗೆ ಇಲ್ಲೇ ಗೊತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.